ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ರೂಪಾ ಕುದ್ರಿ. ಅಜಯ್ ರಾವ್ ಅವರೇ ನಟಿಸಿ ನಿರ್ಮಾಣ ಮಾಡಿರುವಂಥ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ಇವತ್ತು ತೆರೆ ಕಂಡಿದೆ. ಬಹಳ ಕುತೂಹಲ ಉಂಟು ಮಾಡಿದಂಥ ಸಿನಿಮಾ. ಬನ್ನಿ ಸಿನಿಮಾ ನೋಡಿದಂಥ ಆಡಿಯನ್ಸ್ನೇ ಕೇಳೋಣ ಸಿನಿಮಾ ಹೇಗಿತ್ತು ಅಂತ. ಬನ್ನಿ ಸರ್, ಸಿನಿಮಾ ಹೇಗಿತ್ತು? ಖಂಡಿತವಾಗ್ಲೂ ಸೂಪರ್ ಫಿಲಮ್ಮು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಂದು ಸಿನಿಮಾ ಕೊಟ್ಟ ಅಜಯ್ ರಾವ್ಗೆ ತುಂಬ ಥ್ಯಾಂಕ್ಸ್. ಪ್ರಕರಣಗಳು ಎಷ್ಟೋ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುತ್ತೆ. ಅಂಥ ವಿಷಯಕ್ಕೆ ರಾಷ್ಟ್ರಪತಿಗಳಿಂದ ಹಿಡಿದು ಮೋದಿ ಅಂಥವ್ರು ಕೂಡ ಇದಕ್ಕೆ ಕೈ ಹಾಕಿ ಆದಷ್ಟು ಬೇಗ ಇದನ್ನು ಪರಿಹರಿಸಂತ ಒಳ್ಳೆ ಮೆಸೇಜ್ ಕೊಟ್ಟಿದೆ. ತುಂಬ ಒಳ್ಳೆ ಫಿಲಮ್, 100 days ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ನೋ ಕಮೆಂಟ್ಸ್, ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ ಸಿನಿಮಾ. ಅಜಯ್ ರಾವ್ ಸರ್ ತುಂಬ ದಿನಗಳಾದಮೇಲೆ ಈ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಳ್ಳೆ ಮೆಸೇಜ್ ಇದೆ. ಸಿನಿಮಾ ನೋಡಲೇಬೇಕು ಖಂಡಿತ. ಕಂಟೆಂಟೇ ಮೇಡಮ್, ಕಂಟೆಂಟ್ ಚೆನ್ನಾಗಿದೆ, ಮೆಸೇಜ್ ಇದೆ. ಇವತ್ತಿನ ಸಿಚುವೇಶನ್ ಬೇಕಾಗಿರೋಂಥ ಸಿನಿಮಾ, ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ನೋಡಿ ಎಲ್ಲರೂ. ತುಂಬ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ನಮಗೆ ಲಾಯರ್ ಪಾತ್ರದಲ್ಲಿ ತುಂಬ ಅವರು ವಾದ ಮಾಡಿರೋದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಜನರು ಎಲ್ಲ ಬಂದು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್ ಸಿನಿಮಾ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅದೇ ಹೆಣ್ಮಕ್ಳಿಗೆ ಹಿಂಗೆ ಅತ್ಯಾಚಾರ ಆಗಿದ್ದು ಬೇಗ ಇದನ್ನು ಕೊಡಬೇಕು, ಕೋರ್ಟಲ್ಲಿ ಬೇಗ ಜಡ್ಜ್ಮೆಂಟ್ ಮಾಡಬೇಕು ಅಂತ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಹೇಗೆ ಅನಿಸ್ತು ಸಿನಿಮಾ? ಹೇಗೆ ಅನಿಸ್ತು ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್ ಸಿನಿಮಾದಲ್ಲಿ? ಅದೇ ಒಂದು ನ್ಯಾಯಾಂಗ ವ್ಯವಸ್ಥೆನ ಹೇಗೆ ತೋರಿಸ್ಬೇಕು ಅಂತ ನೀಟಾಗಿ ತೋರಿಸಿದ್ದಾರೆ. ಏನು ಇಷ್ಟ ಆಯಿತು ಅಂದರೆ ಕಂಟೆಂಟು, ಡೈರೆಕ್ಷನ್ನು ಏನು ಇಷ್ಟ ಆಯಿತು? ಏನು ಇಷ್ಟ ಆಯಿತು ಅಂತಂದರೆ ಅವ್ರು ವಾದ ಮಾಡಿರೋ ರೀತಿ ಆಗಿರ್ಬೋದು, ತೋರಿಸಿರೋ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ ಫಿಲಮ್ಮು. ಎಲ್ಲ ಹೆಣ್ಮಕ್ಳು, ಎಲ್ಲ ಹುಡುಗರು ಪಿಕ್ಚರ್ ನೋಡಬೇಕು, ನೋಡಿ ಸಪೋರ್ಟ್ ಮಾಡಬೇಕು. ಈ ಥರ ಅತ್ಯಾಚಾರಗಳಾಗೋದು ಸಣ್ಣ ಮಕ್ಕಳ ಮೇಲೆ ಆಗೋದೆಲ್ಲ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಮೇಡಮ್. ಏನು ಇಷ್ಟ ಆಯಿತು ಸರ್ ಸಿನಿಮಾ? ಇಲ್ಲ, ಅವ್ನು ಕೋರ್ಟಲ್ಲಿ ಏನು ವಾದ ಮಾಡ್ತಾನಲ್ಲ ಅದು ಚೆನ್ನಾಗತ್ತೆ. ಲಾಸ್ಟಿಗೆ ಒಂದು ಮೆಸೇಜ್ ಕಳಿಸೋಣ ರಾಷ್ಟ್ರಪತಿಗಳಿಗೆ, ಅದು ತುಂಬ ಹಿಡಿಸ್ತೀವಿ. ಎಲ್ಲ ಪ್ರತಿನಿಧಿಗಳು ಎಲ್ಲ ಹೆಣ್ಮಕ್ಳು ಮಾಡಲೇಬೇಕಂತ ಕೇಳ್ಕೊಳ್ತೀನಿ.